ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಫೇಸ್ ವಿಡಿಯೋ ಮಾಡ್ತಾ ಇಲ್ಲ. ಇಲ್ಲಿ ನಿಮಗೆ ಇದನ್ನು ತೋರಿಸಿ ಹೇಳಿದರೆ ಇನ್ನೂ ಚೆನ್ನಾಗಿ ತಿಳಿಯುತ್ತೆ ಅಂತ ತಿಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ BVB ಕಾಲೇಜ್ ಹಚ್ಚಬೇಕು ಅಥವಾ ಗೋಗ್ಟೆ ಕಾಲೇಜ್ ಹಚ್ಚಬೇಕು, SDM ಧಾರವಾಡ ಹಚ್ಚಬೇಕು ಅಂತ ಇರುತ್ತೆ. ಇವೇ ಸ್ವಲ್ಪ ಫೇಮಸ್ ಆಗಿರುವಂಥ ಕಾಲೇಜುಗಳಿಲ್ಲಿ. ಅದನ್ನು ಬಿಟ್ಟರೆ ಬೆಂಗಳೂರಿಗೆ ಹೋಗಬೇಕು ಅಂತ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೆಲವೊಬ್ಬರು ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಮಗಂದು 13,000 ಬಂದಿದೆ, ಅವನಿಗೆ BVBಯಲ್ಲಿ CS ಸೀಟ್ ಸಿಗ್ಬೋದಾ, ಅಥವಾ ಸ್ವಲ್ಪದರಲ್ಲೇ ಮಿಸ್ ಆಗುವಂಗೆ ಕಾಣ್ತಾ ಇದೆಯಲ್ಲ, ಇಲ್ಲಾಂದರೆ ನನ್ನ ಮಗಂದು 20,000 ಬಂದಿದೆ, ಅವನಿಗೆ ENC ಸೀಟ್ ಸಿಗ್ಬೋದಾ, ಹೀಗೆಲ್ಲ. ಅವ್ರ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂದರೆ, ಸರ್ ನಮ್ಮದೇನು ಅಷ್ಟೊಂದು ಇದಿಲ್ಲ, ನಮ್ಮದು ಇನ್ಕಮ್ಮು 35,000 40,000 ಅಂತ ಇದೆ, ನಮ್ಮ ಇದರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನಮಗೆ SNQ ಕೋಟಾ ಸಿಗ್ಬೋದಾ ಅಂತ. ಅವರ ಮೊದಲ ಕ್ವಶನ್ನು BVBಯಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂತ, ಎರಡನೇ ಕ್ವಶನ್ನು ನಮಗೆ SNQ ಕೋಟಾ ಅಪ್ಲೈ ಆಗ್ಬೋದಾ, ಸಿಗ್ಬೋದಾ ಅಂತ. ಆದ ಕಾರಣ ನೋಡಿ, ನೀವು ಒಂದು ಕಡೆ BVBಯಲ್ಲಿ ಸೀಟ್ ತೊಗೋಬೇಕಂತೀರಾ, ಇನ್ನೊಂದು ಕಡೆ SNQ ಕೋಟಾಕ್ಕೆ ಆಸೆ ಮಾಡ್ತಾ ಇದ್ದೀರಾ. ಆದ ಕಾರಣ ಇದೊಂದು ಜನರಿಗೆ ತಿಳಿಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಇದ್ರ ಬಗ್ಗೆ. ಈಗ ನೋಡಿ, ನೀವು ಒಂದು ವೇಳೆ ನಿಮಗೆ BVBಯಲ್ಲಿ ಸೀಟ್ ಸಿಕ್ಕರೆ ನಿಮಗೆ SNQ ಕೋಟಾದ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಯಾವುದೇ SNQ ಕೋಟಾ ಸೀಟು ಇರೋದಿಲ್ಲ. ನೋಡಿ, ಟೋಟಲ್ ನಂಬರ್ ಆಫ್ ಸೀಟ್ ಏನಿದೆ, KEದ್ದು 720 ಸೀಟ್ ಇದ್ದಾವೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 48 ಸೀಟು KE ಅಲಾಟ್ ಮಾಡುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 192 ಸೀಟು ಅಲಾಟ್ ಮಾಡುತ್ತೆ. ಮತ್ತು ENC ಇದು ನೋಡಿ 216 ಸೀಟ್ ಇದೆ. ಮತ್ತು ಅದರಲ್ಲಿ VLSI ಅಂತ ಒಂದಿದೆ, ಅದರಲ್ಲಿ 24 ಸೀಟ್ ಇದೆ. ಇಷ್ಟು KE ಅದು 720 ಸೀಟ್ ಇದೆ. ಇಲ್ಲಿ ನಿಮಗೆ SNQ ಅಂತ ಇದ್ದರೆ ಕಾಲೇಜಲ್ಲಿ ಇಲ್ಲೊಂದು ಇದನ್ನು ಹಾಕಿರ್ತಾರೆ, SNQ ಸೀಟ್ ಎಷ್ಟು ಅಂತೇಳಿ. ಇಲ್ಲಿ ಇದು ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಬೆಳಗಾವಿದ ಕ್ಯಾಂಪಸ್ ಆಯಿತು, ಇಲ್ಲಿ ಕ್ಯಾಂಪಸ್ ಆಯಿತು, ಯಾವುದೇ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಕ್ಯಾಂಪಸ್ ಆಗಿದ್ದರೆ ಅಲ್ಲಿ ನಿಮಗೆ SNQ ಕೋಟಾ ಸೀಟು ಅದರ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗ ನೋಡಿ, ನೀವು BVBಯಲ್ಲಿ ಸೀಟ್ ಸಿಗುತ್ತೆ ಅಂತಂದರೆ ಆಸೆ ಪಡ್ತಾ ಇದ್ದೀರಾ, ಸೀಟ್ ಸಿಕ್ಕೇ ಚೆನ್ನಾಗಿ, ಆದರೆ ಅಲ್ಲಿ SNQ ಕೋಟಾ ಮಾತ್ರ ಅಪ್ಲೈ ಆಗೋದಿಲ್ಲ. ಅಲ್ಲಿ SNQ ಕೋಟಾ ಸೀಟು ಯಾವುದೇ ರೀತಿಯಿಂದ ನಿಮಗೆ ಇದು ಬರೋದಿಲ್ಲ. ಈಗ SDM ಧಾರವಾಡದಲ್ಲಿ ನಿಮಗೆ ಸೀಟು ಸಿಕ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ ಟೋಟಲ್ KE ಸೀಟ್ ಎಷ್ಟಿದೆ, 264. ಟೋಟಲ್ KE ಸೀಟ್ ಎಷ್ಟಿದೆ, 660ಯಲ್ಲಿ 264 ನಿಮಗೆ ಸೀಟ್ ಇದೆ. ಇಲ್ಲಿ ಇದರಲ್ಲಿ 33 ಸೀಟ್ SNQ ಕೋಟಾದಿಂದ ಅಲಾಟ್ ಆಗುತ್ತೆ. ನಿಮಗೆ ಸ್ವಲ್ಪ ಹೈ ಪಿಕ್ಸಲಲ್ಲಿ, ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡ್ರೆ ಕ್ಲಿಯರಾಗಿ ಕಾಣ್ತದೆ. ಇದು ಈ ಸೀಟ್ ಮ್ಯಾಟ್ರಿಕ್ಸು ಇಷ್ಟೊಂದು ಸ್ವಲ್ಪ ಭಾಳ ಮಬ್ಬಾಗಿ ಇದನ್ನು ಮಾಡಿದ್ದಾರೆ ಅವರು. ಗೌರ್ಮೆಂಟದ್ದು ಏನೋ ಇದನ್ನೇ ಸ್ಟೈಲೇ ಈ ರೀತಿ ಅನಿಸುತ್ತೆ. ನೋಡಿ, ಟೋಟಲ್ 264 ಸೀಟು KEದ್ದು, ಅದರಲ್ಲಿ 33 ಸೀಟು ನಮಗೆ SNQ ಕೋಟಾದಲ್ಲಿ. ನೋಡಿ, ಆಲ್ಮೋಸ್ಟ್ 10 ಸೀಟಿಗಿಂತ ಜಾಸ್ತಿ ಸೀಟು ನಮಗೆ SNQ ಕೋಟಾದಲ್ಲಿ ಸಿಗ್ತಾ ಇದೆ. ಇದನ್ನು ಕೂಡ ನಾನು ಮೊನ್ನೆ ಒಬ್ಬರಿಗೆ ಫೋನಲ್ಲಿ ಹೇಳಿದೆ, ಅವ್ರಿಗೆ ಏನೋ 5% ಅಂತಲ್ರಿ, 5% ಅಂತಲ್ರಿ ಅಂತ. ಅವ್ರಿಗೆ ಕೊನೆಗೂ ತಿಳಿಲೇ ಇಲ್ಲ ಅದನ್ನ ಹೇಳಿದ್ದು. ಇಲ್ಲಿ ಟೋಟಲ್ ಇಂಟೇಕ್ ನೋಡಿ, ಟೋಟಲ್ ಇಂಟೇಕ್ ಎಷ್ಟಿದೆ, 660 ಇದೆ. ಇದರ 5% ನಮಗೆ SNQ ಕೋಟಾದಲ್ಲಿ ಸೀಟ್ ಸಿಗುತ್ತೆ. ಆದರೆ ನಾವೀಗ ಏನು ಮಾಡ್ತಾ ಇದ್ದೀವಿ, ನಾವು KE ಮೂಲಕ ಮಾತ್ರ ಸೀಟನ್ನು ನಾವು ಆಸೆ ಮಾಡ್ತಾ ಇದ್ದೀವಿ. ನಾವೇನು ಈಗ ಮ್ಯಾನೇಜ್ಮೆಂಟು ಅಥವಾ ಕಾಮೆಡಿಕೇದಲ್ಲಿ ಹೋಗ್ತಾ ಇಲ್ಲ, ಅಲ್ಲಿ SNQ ಬರಲ್ಲ. ಈಗ ಟೋಟಲ್ ಸೀಟ್ ಎಷ್ಟಿದೆ, 660. ಟೋಟಲ್ 660 ಸೀಟಲ್ಲಿ ನಮಗೆ 33 ಸೀಟು SNQ. ಆದರೆ ನಮಗೆ KEಯಲ್ಲಿ ಏನಿದೆ 264. KEದ 264 ಸೀಟಲ್ಲಿ ನಮಗೆ 33 ಸೀಟು SNQ ಬಂತು. ಅಂದರೆ ಆಲ್ಮೋಸ್ಟ್ 10% ಜಾಸ್ತಿ ಸೀಟು ನಮಗೆ SNQ ಕೋಟಾದಲ್ಲಿ ಸಿಗ್ತಾ ಇದೆ. ಇದನ್ನು ನೀವು ತಿಳ್ಕೋಬೇಕು. ಒಂದು ವೇಳೆ ನಿಮಗೆ SDMನಲ್ಲಿ ಸೀಟ್ ಅಲಾಟ್ ಆದರೆ ನಿಮಗೆ ಇಷ್ಟು ಸೀಟುಗಳಿವೆ. ಈಗ ನಾವು ಯಾವುದೇ ಒಂದು ಸಿಂಗಲ್ ಬ್ರಾಂಚ್ ತೊಗೊಂಡ್ರೆ ನಿಮಗೆ ಸೀಟುಗಳು ಕಡಿಮೆ ಅನಿಸ್ತವೆ. ಈಗ ಕಂಪ್ಯೂಟರ್ ಸೈನ್ಸ್ ಸೀಟ್ ಎಷ್ಟಿದ್ದಾವೆ, 48 ಇದ್ದಾವೆ. ಇದರಲ್ಲಿ 6 ಸೀಟುಗಳು SNQ ಕೋಟಾ. ENC ಸೀಟ್ ಎಷ್ಟಿದ್ದಾವೆ, KEದಿಂದ ಅಲಾಟ್ ಆಗೋದು 48 ಸೀಟ್ ಇದ್ದಾವೆ. ಈ 48 ಸೀಟ್ನಲ್ಲಿ 6 ಸೀಟುಗಳು SNQ ಕೋಟಾ. ಹೀಗೆ ನಿಮಗೆ ಒಂದು 10%ಗಿಂತ ಹೆಚ್ಚಿಗೆ ಸೀಟುಗಳು SNQ ಕೋಟಾದಲ್ಲಿ, ಅಂದರೆ KEಯಿಂದ ಅಲಾಟ್ ಆಗೋ ಸೀಟುಗಳಲ್ಲಿ 10%ಗಿಂತ ಹೆಚ್ಚಿಗೆ ಸೀಟುಗಳು ನಿಮಗೆ ಸಿಗುತ್ತವೆ. ಈಗ ಇದೇ ರೀತಿ ಗೋಗ್ಟೆದ್ದು ನೋಡೋಣ. ನೋಡಿ, ಗೋಗ್ಟೆ ಕಾಲೇಜು, ಬೆಳಗಾವಿದ ಗೋಗ್ಟೆ ಕಾಲೇಜು, ಇದು ಕೂಡ ಈ ಒಂದು ಭಾಗದಲ್ಲಿ ಫೇಮಸ್ ಆಗಿರುವಂಥ ಕಾಲೇಜು. ಇಲ್ಲಿ ನಮಗೆ ಎಷ್ಟು ಸೀಟ್ ಇದ್ದಾವೆ, ಟೋಟಲ್ KE ಸೀಟು 459 ಇವೆ. ಈಗ ನಿಮಗೆ ಕಾಣ್ತಾ ಇಲ್ಲ ಅಂತ ತೋರಿಸ್ತೀನಿ ನಾನು. ಟೋಟಲ್ ಸೀಟ್ ಎಷ್ಟಿದೆ, KEದಿಂದ 459 ಇದೆ. ಅದರಲ್ಲಿ 51 ಸೀಟು ಅಂದರೆ 51 ಸೀಟು ನಮಗೆ SNQ ಕೋಟಾದಲ್ಲಿ ಸಿಗ್ತಾ ಇದೆ. ಟೋಟಲ್ ಸೀಟು 459, ಅದರಲ್ಲಿ 51 ಸೀಟು ಅಂದರೆ ಇಲ್ಲಿ ಕೂಡ 10%ಗಿಂತ ಜಾಸ್ತಿ ಸೀಟುಗಳು ನಮಗೆ SNQ ಕೋಟಾದಲ್ಲಿ ಸಿಗ್ತಾ ಇವೆ.
ನೋಡಿ ಬರೀ ಒಂದು ಕಂಪ್ಯೂಟರ್ ಸೈನ್ಸ್ನಲ್ಲೇ KEದಿಂದ 135 ಸೀಟುಗಳು ಅಲಾಟ್ ಆಗ್ತವೆ. ಅದರಲ್ಲಿ 15 ಸೀಟುಗಳು ಅಂದರೆ 15 ಸೀಟು ಕೇವಲ ಕಂಪ್ಯೂಟರ್ ಸೈನ್ಸ್ನಲ್ಲೇ ನಿಮಗೆ 15 ಸೀಟು SNQ ಕೋಟಾದಲ್ಲಿ ಸಿಗ್ತಾ ಇದ್ದಾವೆ. ಈ ರೀತಿ ನಿಮಗೆ ಸಾಕಷ್ಟು ಏನು ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗುತ್ತದೆ. ನೀವು ಯಾವುದೇ ಕಾಸ್ಟ್ನವರು ಇರಲಿ ಏನೇ ಇರಲಿ SNQ ಕೋಟಾ ನಿಮಗೆ ದೊರೆತರೆ ಅನುಕೂಲ ಆಗ್ತದೆ. ಆದರೆ ನೀವು ಈ ಮಿಸ್ಟೇಕನ್ನು ಇದನ್ನು ತಿಳ್ಕೊಬೇಕು. ಈಗ ನೀವು BVBಯಲ್ಲಿ BVBಗೆ ಹೋಗ್ಬೇಕಂತೀರಾ, SDMಗೆ ಹೋಗ್ಬೇಕಂತೀರಾ, ಗೋಗ್ಟೆಗೆ ಹೋಗ್ಬೇಕಂತೀರಾ. ಈಗ ನಿಮಗೆ SNQ ಕೂಡ ನನಗೆ ಭಾಳ ಬೇಕೇ ಬೇಕು ಅಂತಂದರೆ ನೀವೇನು ಮಾಡಬೇಕು, SDM ಮತ್ತು ಗೋಗ್ಟೆ ಇವನ್ನ ನೀವು ಮೇಲೆ ಇಡಬೇಕು. ನನಗೆ SNQ ಕೋಟ ಸಿಗದೇ ಇದ್ರೂ ಪರವಾಗಿಲ್ಲ ಅಂದರೆ ಮಾತ್ರ BVBಯನ್ನು ನಿಮ್ಮ ಲಿಸ್ಟ್ನಲ್ಲಿ ಇಟ್ಕೋಬೇಕು. ಫಸ್ಟು ನಿಮಗೆ ಯಾವುದು ಗೋಗ್ಟೆ ಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಗೋಗ್ಟೆ, ಸೆಕೆಂಡ್ ಪ್ರಿಫರೆನ್ಸು SDM, ಥರ್ಡ್ ಪ್ರಿಫರೆನ್ಸ್ BVB ಹಾಕಿ. ಅಥವಾ ನಿಮಗೆ SNQ ಕೋಟಾದಲ್ಲಿ ಸೀಟ್ ಸಿಗುತ್ತೆ, ನಮ್ಮದು ಇನ್ಕಮ್ ಭಾಳ ಕಡಿಮೆ ಇದೆ ಅಂತಂದರೆ ಇದನ್ನು ನೀವು ಹಾಕಲೇಬೇಡಿ. ಯಾಕಂದರೆ ಇದನ್ನು ನೀವು ಹಾಕಿದರೆ ನಿಮಗೆ SNQ ಕೋಟಾದಲ್ಲಿ ಸಿಗೋ ಚಾನ್ಸೇ ಇರೋದಿಲ್ಲ. ಮತ್ತು ಬಹಳಷ್ಟು ಜನರಿಗೆ ನನಗೆ ಫಸ್ಟ್ ರೌಂಡ್ನಲ್ಲಿ ಸಿಗದೇ ಇದ್ದರೆ SNQ ಕೋಟಾ ಸೀಟು ಸಿಗೋದೇ ಇಲ್ವಾ ಅಂತ. ಹಾಗೇನೂ ಇರೋದಿಲ್ಲ. ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸಿಗ್ಬೋದು, ಅಥವಾ ಸೆಕೆಂಡ್ ರೌಂಡ್ನಲ್ಲಿ ಸಿಗ್ಬೋದು, ಅಥವಾ ಥರ್ಡ್ ರೌಂಡ್ನಲ್ಲಿ ಕೂಡ ನಿಮಗೆ ಅಲಾಟ್ ಆಗ್ಬೋದು. ಆ ಒಂದು SNQ ಕೋಟಾ ಅಲಾಟ್ ಆಗಲಿಕ್ಕೆ ನಿಮಗೆ ಯಾವುದೇ ರೌಂಡು ಅಂತ ಇರೋದಿಲ್ಲ. ಫಸ್ಟು, ಸೆಕೆಂಡು, ಥರ್ಡು ಯಾವುದೇ ರೌಂಡ್ನಲ್ಲಿ ನಿಮಗೆ ಅಲಾಟ್ ಆಗ್ಬೋದು. ಮತ್ತು ಇನ್ನೂ ಒಂದು ಏನೇ ವಿಷಯ ಅಂದರೆ, ಒಂದು ವೇಳೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿರುತ್ತೆ, ನೀವು ಅದನ್ನು ತೆಗೆದುಕೊಳ್ಳೋದಿಲ್ಲ. ನನಗೆ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿದೆ ಅಂದಮೇಲೆ ಸೆಕೆಂಡ್ ರೌಂಡ್ನಲ್ಲೂ ನನಗೆ ಅಲಾಟ್ ಆಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಆದ ಕಾರಣ ಅದನ್ನು ಕೂಡ ನೀವು ಗಮನಿಸಬೇಕು. ಫಸ್ಟ್ ರೌಂಡ್ನಲ್ಲಿ ಒಂದು ವೇಳೆ ಅಲಾಟ್ ಆದರೆ ಸೆಕೆಂಡ್ ರೌಂಡ್ನಲ್ಲೂ ಕೂಡ ನನಗೆ ಅಲಾಟ್ ಆಗುತ್ತೆ ಅಂತ ನೀವು ನಿರೀಕ್ಷೆಯನ್ನು ಮಾಡುವಂತಿಲ್ಲ. ನಿಮಗೆ ಸರಿಯಾಗಿ ಇದು ಮಾಹಿತಿ ಆಯಿತು ಅಂತ ತಿಳ್ಕೊತೀನಿ. ಈಗ ಕೆಲವೊಬ್ಬರು ಮೈಸೂರು, ಬೆಂಗಳೂರಲ್ಲಿ ಕೂಡ ಇದೇ ರೀತಿ ಕೇಳ್ತಾ ಇರ್ತಾರೆ ನೋಡಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾವು ನನ್ನ ಮಗ RV ಕಾಲೇಜು ಅಂತಿದ್ದ, RV ಕಾಲೇಜಿಗೆ ಅವನಿಗೆ ಸಿಗುತ್ತೋ ಇಲ್ಲೋ, ಸ್ವಲ್ಪ ದೂರ ಹೋಗ್ಬಿಡ್ತು, ರ್ಯಾಂಕಿಂಗು 1000 ಮೇಲೆ ಹೋಯಿತು, ಅವನಿಗೆ PESನಲ್ಲಿ ಮಾಡೋದಿದೆ. ಮತ್ತು ಕೆಲವೊಬ್ಬರಿಗೆ ಸ್ವಲ್ಪ ಒಂದು ರ್ಯಾಂಕ್ ದೂರ ಹೋಯಿತು, ನಮಗೆ PES ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಗುತ್ತಾ, ಅಟ್ಲೀಸ್ಟ್ ನಮಗೆ ರಿಂಗ್ ರೋಡ್ನಲ್ಲಿ ಸಿಗಲಿಲ್ಲ ಅಂದರೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಗುತ್ತಾ ಅಂತ ಕೇಳ್ತಾರೆ. ಇವ್ರದ್ದು ಅದೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ನಮಗೆ ಆರ್ಥಿಕವಾಗಿ ಅಷ್ಟೊಂದು ಇದಿಲ್ಲ, SNQ ಕೋಟಾದಲ್ಲಿ ನಮಗೆ ಸಿಗುತ್ತಾ ಅಂತ. ನೋಡಿ, ಯಾವಾಗ ನೀವು PES ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಂತೀರ, ರಿಂಗ್ ರೋಡ್ ಆಗಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ನಿಮಗೆ SNQ ಕೋಟಾದಲ್ಲಿ ಸೀಟು ಸಿಗೋದಿಲ್ಲ. ಯಾಕಂದರೆ ಅಲ್ಲಿ SNQ ಕೋಟಾ ಅಂತೆ ಇರೋದಿಲ್ಲ. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ನೋಡಿ, ಇದು ಕೂಡ ಪ್ರೈವೇಟ್ ಯೂನಿವರ್ಸಿಟಿ, ಇಲ್ಲಿ ಕೂಡ SNQ ಕೋಟಾ ಸೀಟು ಇರೋದಿಲ್ಲ. ನೋಡಿ, ನೀವು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ಅಲ್ಲಿ ಕೊನೆಗೆ ಪ್ರೈವೇಟ್ ಯೂನಿವರ್ಸಿಟೀಸ್ ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ ಅಂತಿದೆ. ಅಲ್ಲಿ ಯಾವುದೇ ಒಂದು SNQ ಕೋಟಾ ಸೀಟು ಇರೋದಿಲ್ಲ. ಇಲ್ಲಿಗೆ ಬಹಳಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಬೇಕಂದರೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಫುಲ್ ಲಿಸ್ಟನ್ನು ತೋರಿಸ್ತೀನಿ, ಯಾವ್ಯಾವ ಕಾಲೇಜಿನಲ್ಲಿ SNQ ಕೋಟಾ ಇಲ್ಲ ಅಂತ. ಯಾರಿಗೆಲ್ಲ ನಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಲಿಕ್ಕೆ ಗೊತ್ತಾಗ್ತಾನೆ ಇಲ್ಲ ಅಂತನ್ನೋರು ನನಗೆ ಕಾಲ್ ಮಾಡಿ, ನಾನು ಒಂದು ವೇಳೆ ಫೋನ್ ರಿಸೀವ್ ಮಾಡಿ ನನಗೆ ಈಗ ಮಾಡಲಿಕ್ಕೆ ಆಗುತ್ತೆ ಅಂತಂದರೆ 500 ರೂಪೀಸ್ ಪೇ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೀವು ಪಡಿಬೋದಾಗಿದೆ. ಅದನ್ನು ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಏನು ಒಂದು ಇಂಟ್ರೆಸ್ಟು, ನಿಮ್ಮ ರ್ಯಾಂಕು, ನಿಮ್ಮ ಪ್ಲೇಸು ತಕ್ಕಾಗಿ ಮಾಡಬೇಕಾಗ್ತದೆ. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ಅದಕ್ಕೆ ಬೇಕಾಗ್ತದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.